ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ, ಬಂಧುಗಳೇ, ನಾನು ನಿರೂಪಣೆಗಾಗಿ ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಗಣ್ಯರ ಮಾತುಗಳು ಕೆಲವೊಮ್ಮೆ ನಮ್ಮ ಬದುಕಿಗೆ ಸಂಬಂಧಪಟ್ಟವು, ಅತ್ಯಂತ ಹತ್ತಿರವಾದವು ಅನಿಸುತ್ತೆ. ಜೊತೆಗೆ ಯೋಚನೆಗೆ ನಮ್ಮನ್ನು ಎಡೆಮಾಡಿಕೊಡುತ್ತೆ. ಅಂಥ ಒಂದು ಸನ್ನಿವೇಶದ ಬಗ್ಗೆ ನಿಮ್ಮ ಜೊತೆ ನಾನು ಈ ದಿನ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಸಣ್ಣವರಿರುವಾಗ ಎಷ್ಟು ಫ್ರೀ ಆಗಿದ್ವಿ ಅಲ್ವಾ? ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ವಿ, ಚಿನ್ನಿದಾಂಡು, ಲಗೋರಿ, ಎಂಥ ಗಮ್ಮತ್ತು ಆಗಿನ ದಿನಗಳು. ಕುಂಟಲಪ್ಪಿ, ಎಂತೆಂಥದೋ ಆಟಗಳು, ಕಣ್ಣಾಮುಚ್ಚೆ. ಆದರೆ ಈಗಿನ ಮಕ್ಕಳು ಮೊಬೈಲ್, ಬರೀ ಮೊಬೈಲ್, ಆಟವೂ ಮೊಬೈಲ್, ಪಾಠವೂ ಮೊಬೈಲ್, ಎಲ್ಲವೂ ಮೊಬೈಲ್. ಮೊಬೈಲಿನ ದಾಸರಾಗ್ತಾ ಇದ್ದಾರೆ. ಅವ್ರು ಆಗ್ತಿದ್ದಾರೆ ಅನ್ನೋದಕ್ಕಿಂತ ನಾವು ಅವರನ್ನು ಹಾಗೆ ಮಾಡ್ತಾ ಇದ್ದೀವಿ ಅನಿಸುತ್ತೆ. ನನ್ನ ಗೆಳತಿ ಮನಃಶಾಸ್ತ್ರಜ್ಞೆ ನಿನ್ನೆ ಸಿಕ್ಕಾಗ ಹೇಳ್ತಾ ಇದ್ರು, ಅಶ್ವಿನಿ, ಮಕ್ಕಳ ತಪ್ಪಲ್ಲ, ಮಕ್ಕಳಿಗೆ ಏನೂ ಮಾಡ್ಲಿಕ್ಕೆ ಕೊಡದೇ ಇರೋ ನಮ್ಮ ತಪ್ಪು. ಅವರಿಗೆ ಎಲ್ಲಿ ನಮ್ಮ ಬಾಲ್ಯವನ್ನು ನಾವು ಕಳೆದ ಹಾಗೆ ಅವರಿಗೆ ಎಲ್ಲಿ ನಾವು ಅವಕಾಶ ಮಾಡಿಕೊಡ್ತಿದ್ದೀವಿ? ನಾವು ಹೇಳೋದೇನು ಕೇಳಿದ್ರೆ, ನಾವು ಕಳೆದ ಕಷ್ಟ ಅವ್ರಿಗೆ ಬೇಡ, ನಾವು ಪಟ್ಟ ಪಾಡು ಅವ್ರಿಗೆ ಬೇಡ. ನಾವು ಉಪವಾಸ ಇರ್ತಿದ್ವಿ, ನಮ್ಗೆ ಹಸಿವಿನ ಬೆಲೆ ಗೊತ್ತು, ನಮ್ಮ ಮಕ್ಕಳಿಗೆ ಅದು ಗೊತ್ತಾ? ನೀವೆಷ್ಟೇ ದುಬಾರಿಯ ಮೌಲ್ಯದ ಯಾವುದೇ ತಿಂಡಿ ತೊಗೊಂಡು ಹೋಗ್ಕೊಡಿ, ಯಾವುದೇ ವಸ್ತು ತೊಗೊಂಡು ಹೋಗ್ಕೊಡಿ, ಆಟಿಕೆ ತೊಗೊಂಡು ಹೋಗ್ಕೊಡಿ, ಅವ್ರಿಗೆ ಅದರಿಂದ ಸಂತೃಪ್ತಿ ಇಲ್ಲ. ನಮಗೆ ನಾವು ತಿಂದ 4 ಪೆಪ್ಪರ್ಮೆಂಟ್ ಕೂಡ ಅಮೃತದ ಥರ ಭಾಸವಾಗ್ತಾ ಇತ್ತು. ಯಾಕೆ ಕೇಳಿದ್ರೆ, ನಮ್ಗೆ ಅದರ ಬೆಲೆ ಗೊತ್ತಿತ್ತು, ಅದರ ರುಚಿ ಗೊತ್ತಿತ್ತು, ಅದನ್ನು ನಾವು ಅನುಭವಿಸ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಸಂತೋಷ ಅನ್ನೋದೇ ಗೊತ್ತಿಲ್ಲ. ಅವರು ವಸ್ತುಗಳಲ್ಲಿ ಸಂತೋಷವನ್ನು ನೋಡ್ತಾ ಇದ್ದಾರೆ. ಇದಕ್ಕೆ ಕಾರಣ ನಾವಲ್ವಾ? ಈ ಮಾತನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ಳಿಕ್ಕೆ ನನಗೆ ಪ್ರೇರಣೆ ಆಗಿದ್ದು, ಇವತ್ತು ನಾನು ಹೋದಂತಹ ಸನ್ಮಾನ ಕಾರ್ಯಕ್ರಮದ ಸನ್ಮಾನಿತರ ಮಾತು. ನಮ್ಮೊಳಗಿನ ಆತ್ಮವಿಶ್ವಾಸ ಮಾತ್ರ ನಮಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಅಥವಾ ನಾವು ಬದುಕಲಿಕ್ಕೆ ಕಾರಣವಾಗುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ನಾವು ನೋಡ್ತೀವಿ, ಇತ್ತೀಚೆಗೆ ಮಕ್ಕಳು 1 ಮಾರ್ಕ್ಸಲ್ಲಿ ಫೇಲ್ ಆದೆ ಅಂತ, ಅಥವಾ 1 ಮಾರ್ಕ್ಸಲ್ಲಿ ಡಿಸ್ಟಿಂಕ್ಷನ್ ತಪ್ಪಿತು ಅಂತ, ಅಪ್ಪ ಬೈದ್ರು ಅಂತ, ಅಮ್ಮ ಏನೋ ಹೇಳಿದ್ರು ಅಂತ ತಮ್ಮ ಜೀವವನ್ನು ಹಾನಿ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ಪಶ್ಚಾತ್ತಾಪ ಪಡುವಂಥ ಅಗತ್ಯ ಇದೆಯಾ? ನಾವು ಎಂತೆಂಥ ಅವಮಾನಗಳನ್ನು ಸಹಿಸಿ ಬದುಕಲಿಲ್ವಾ? ಈಗಿನ ಮಕ್ಕಳಿಗೆ ಯಾಕದು ಸಾಧ್ಯ ಆಗ್ತಿಲ್ಲ? ಯಾಕೆ ಕೇಳಿದ್ರೆ, ನಮ್ಗೆ ಹೊರಗಿನವ್ರು ಏನೇ ಹೇಳಿದ್ರು ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಮುಂದೆ ಇದನ್ನು ಮಾಡದೇ ಇದ್ರಾಯ್ತು, ಒಳ್ಳೆ ದಾರಿಲಿ ನಡೆಯೋಣ, ಇಷ್ಟೇ ನಮ್ಗೆ ಅನ್ನಿಸ್ತಿದ್ದಿದ್ದು. ಆದರೆ ಈಗಿನ ಮಕ್ಕಳಿಗೆ ಇಷ್ಟು ಚಿಕ್ಕ ವಿಷಯನೂ ಕೂಡ ಅಷ್ಟು ಪ್ರಮುಖ ಅನಿಸ್ಬಿಡುತ್ತೆ. ಅದೇ ಜೀವನ ಅಂತ ಅನಿಸುತ್ತೆ. ಇವತ್ತಿನ ಸನ್ಮಾನಿತರು ಹೇಳ್ತಾ ಇದ್ರು, ಶ್ರೀಯುತ ರವಿ ಬಿದನೂರವರು, ನನ್ನನ್ನು ನನ್ನ ಹೆತ್ತವರು ಬುದ್ಧಿವಂತ ಅನ್ನಲಿಲ್ಲ, ನನ್ನ ಸ್ನೇಹಿತರು ಬುದ್ಧಿವಂತ ಅನ್ನಲಿಲ್ಲ, ನನ್ನ ಆತ್ಮೀಯರು ಬುದ್ಧಿವಂತ ಅನ್ನಲಿಲ್ಲ, ಆದರೆ ನನ್ನನ್ನು ನಾನು ಯಾವತ್ತೂ ದಡ್ಡ ಅಂತ ಅಂದ್ಕೊಳ್ಳಿಲ್ಲ. ಅದಕ್ಕೆ ಇಷ್ಟು ಸರಳವಾಗಿ ಸುಂದರವಾಗಿ ಬದುಕನ್ನು ಕಟ್ಕೊಂಡಿದ್ದೀನಿ ಅಂತ ಹೇಳಿ. ಹೌದಲ್ವಾ? ಸುಂದರ ಬದುಕು ಕಟ್ಕೊಳ್ಳಿಕ್ಕೆ ಕಾರಣ ಆಗೋದು ಹೊರಗಿನವರ ಅಭಿಪ್ರಾಯ ಅಲ್ಲ, ನಮ್ಮೊಳಗಿನ ಆತ್ಮವಿಶ್ವಾಸ. ಕೇವಲ ಅಂಕಗಳಿಕೆಯೇ ಜೀವನ ಅಲ್ಲ, ಅದನ್ನು ಮೀರಿ ಜೀವನ ಬೇರೆಯೇ ಇದೆ. ನಿಮ್ಗೆ ನೆನಪಿದೆಯಾ, ನಿಮ್ಮ ಜೊತೆ ಬಾಲ್ಯವನ್ನು ಕಳೆಯುವಾಗ ಅಥವಾ ನಿಮ್ಮ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ, ಪ್ರೌಢ ಶಿಕ್ಷಣ ಹಂತದಲ್ಲಿ, ಕಾಲೇಜು ಶಿಕ್ಷಣ ಹಂತದಲ್ಲಿ ಹೆಚ್ಚಿನ ಅಂಕ ಗಳಿಸಿದವರೆಲ್ಲ ಇವತ್ತೇನಾಗಿದ್ದಾರೆ? ವೈಯಕ್ತಿಕ ಬದುಕನ್ನು ಹೇಗೆ ಕಟ್ಕೊಂಡಿದ್ದಾರೆ? ಆತ್ಮವಿಶ್ವಾಸದಿಂದ ಅಂದಿನಿಂದ ಇಂದಿನವರೆಗೆ ಜೀವನ ಮಾಡಿದಂಥವರು ಎಷ್ಟು ಸಮೃದ್ಧವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ನೆಮ್ಮದಿ ಅಂತ ಹೇಳಿದ್ರೆ ದುಡ್ಡಲ್ಲ, ನೆಮ್ಮದಿ ಅಂತ ಹೇಳಿದ್ರೆ ಆತ್ಮವಿಶ್ವಾಸದಿಂದ ನಾವು ತೊಡಗಿಸಿಕೊಂಡಂತಹ ನಮ್ಮ ಜೀವನ ಸುಂದರವಾದಂತಹ ಜೀವನ. ಹೌದಲ್ವಾ ವೀಕ್ಷಕರೇ? ಧನ್ಯವಾದಗಳು.